ನಿನ್ನೆ 2 ದಿನದ ಹಿಂದೆ ಚಲುವರಾಯಸ್ವಾಮಿ ಅವರೆಲ್ಲ ಇದೆಲ್ಲ ಬಿಜೆಪಿಯರೇ ಕೂಗಿಸಿರೋದು ಅಂತಂದರು. ಈಗೇನು ಹೇಳ್ತೀರಾ ಕಾಂಗ್ರೆಸ್ ಅವರಿಗೆ? ಈಗ ಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ಅವರು, ಚಲುವರಾಯಸ್ವಾಮಿ ಅವರು, ಈ ಥರ ಭಾಳಷ್ಟು ಜನ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದರು, ಕೂಗೇ ಇಲ್ಲ ಅಂತೇಳಿ. ಈಗ ನಿಮ್ಮ ಧ್ವನಿ ಯಾಕೆ ಅಡಗೋಗ್ಬಿಟ್ಟಿದೆಯಲ್ಲ? ಇಷ್ಟು ದಿನ ನಾವೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಇದ್ರಿ. ಈಗ ಕರ್ನಾಟಕದಲ್ಲಿ ಪಾಕಿಸ್ತಾನದ ಮಕ್ಕಳು ಉಟ್ಕೊಂಬಿಟ್ಟಿದ್ದಾರೆ. ಈಗ ಇಷ್ಟು ದಿನ ಭಾರತೀಯ ಮಕ್ಕಳು ಮಾತ್ರ ಇಲ್ಲಿ ಜನ್ಮ ತಾಳ್ತಾಯಿದ್ರು. ಈಗ ಇದು ಪಾಕಿಸ್ತಾನ ಮಕ್ಕಳು ಹುಟ್ಟುವಂಥದ್ದಕ್ಕೂ ಅಡ್ಡೆ ಆಗ್ಬಿಟ್ಟಿದೆ. ಇದು ಅವ್ರಿಗೂ ಇಲ್ಲಿ ಬರ್ತ್ ಸರ್ಟಿಫಿಕೇಟು ಎಲ್ಲ ಇಲ್ಲೇ ಕೊಡುವಂಥ ವ್ಯವಸ್ಥೆನೂ ಪಾಕಿಸ್ತಾನಕ್ಕೆ ಮಕ್ಕಳಿಗೂ ಆಗ್ತಾಯಿದೆ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈ ರೀತಿ ಘಟನೆಗಳಿಂದ ಕರ್ನಾಟಕ ಒಂದು ರೀತಿ ಬೆಂಗಳೂರು ಈ ಭಯೋತ್ಪಾದನಾ ಚಟುವಟಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಕಳೆದ 9 ತಿಂಗಳಿಂದ ಕಾನೂನು ವ್ಯವಸ್ಥೆ ಪೂರ್ತಿ ಕುಸಿದೋಗಿದೆ. ಬೆಳಗಾವಿ ಅಧಿವೇಶನದಲ್ಲಿ ಬೆತ್ತಲೆ ಪ್ರಕರಣ, ST ಮಹಿಳೆ, ಹಾವೇರಿಯಲ್ಲಿ ಗ್ಯಾಂಗ್ ರೇಪ್, 7 ಜನದ ಗ್ಯಾಂಗ್ ರೇಪ್ ಇರ್ಬೋದು, ವಿಧಾನಸೌಧ ಮತ್ತು ರಾಮೇಶ್ವರ ಕೆಫೆ, ಈ ಥರದ್ದು ಇನ್ನೂ ಕೊಲೆಗಳು, ಗುಲ್ಬರ್ಗಲ್ಲಿ ಆಗ್ತಾ ಇರೋವಂಥ ರಾಜಕೀಯ ಕೊಲೆಗಳು, ಇವೆಲ್ಲವನ್ನು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ಅಷ್ಟು ಹದಗೆಟ್ಟಿರೋವಂಥದ್ದು ಕಾಣ್ತಾ ಇದೆ. ಈಗ ಪದೇ ಪದೇ ಕಾಂಗ್ರೆಸ್ ಅವರು ಹೇಳ್ತಾ ಇರೋವಂಥದ್ದು, ಕುಕ್ಕರ್ ಬಾಂಬ್ ಆದಾಗೂ ಕೂಡ ಅವರು ಅಮಾಯಕರು ಅಂತ ಹೇಳಿದ್ರು, ಮತ್ತು ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಆಮೇಲೆ ಅವರು ದೇಶದ್ರೋಹಿಗಳು ಅಂತ ಈಗ ಜೈಲಲ್ಲಿದ್ದಾರೆ. ಅದಾದಮೇಲೆ ಇದು ವಿಧಾನಸೌಧದಲ್ಲೂ ಕೂಡ ಕೂಗೇ ಇಲ್ಲ, ಆ ಥರದವ್ರು ಯಾರೂ ಇಲ್ಲೇ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಂತ. ಈಗ ಕಾಂಗ್ರೆಸ್ ಕಾರ್ಯಕರ್ತರೇ ಕೂಗಿರೋದು. ಇದು ಪ್ರೂವ್ ಆಯಿತು. ನೆಕ್ಸ್ಟ್ ಇರೋವಂಥದ್ದು ರಾಮೇಶ್ವರ ಕೆಫೆ. ರಾಮೇಶ್ವರ ಕೆಫೆನ ಕಾಂಗ್ರೆಸ್ ಅವರು ಮೊದಲೇ ಹೇಳ್ಬಿಟ್ರು, ಇದು ಬಿಸ್ನೆಸ್ ರೈವಲ್ರಿ ಇದು ಅಂತ. ಕಾಂಗ್ರೆಸ್ಸಿನ ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಅಧ್ಯಕ್ಷರೇ ಹೇಳಿದ್ರು, ಶಿವಕುಮಾರ್ ಅವರು, ಇದು ಬಿಸ್ನೆಸ್ಸಿಂದ ಆಗಿರುವಂಥ ಇದು ಅಂತ. ಈಗ ಏನು ಹೇಳ್ತಾ ಇದ್ದಾರೆ, ಈಗ ಅದು ಪೂರ್ತಿ ಭಯೋತ್ಪಾದನಾ ಚಟುವಟಿಕೆ ಅಂತ ಪ್ರೂವ್ ಆಗ್ತಾ ಇದೆ. ಅಂದರೆ ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ಅವರು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥದ್ದು, ಅದರಿಂದ ರಾಜಕೀಯ ಲಾಭ ಪಡೆಯುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಓಟ್ ಹಾಕಿ ಅನ್ನೋ ಒಂದು ಮಾನಸಿಕ ಸ್ಥಿತಿಯನ್ನು ಆ ಸಮುದಾಯಕ್ಕೆ ತಂದಿರೋವಂಥದ್ದು ನಾಚಿಕೆಗೇಡಿನ ಕೆಲಸ.